ಗೈಸ್ ನೀವು ನೋಡ್ಬೋದು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಬಂಗಾರನ ತಗೊಂಡು ಇವತ್ತು ವಾಪಸ್ ಮಾರೋ ಪರಿಸ್ಥಿತಿ ಬಂತು ಇವತ್ತು. ಬ್ರೋ ನನ್ನ ಹತ್ರ ಒಂದು ಸ್ವಲ್ಪ ಚಿನ್ನ ಇದೆ ನಮ್ಮ ಅಮ್ಮಂದು. ಸೊ ನನಗೆ ತುಂಬ ಪ್ರಾಬ್ಲಮ್ ಇದೆ, ಅದಕ್ಕೆ ಮಾರಬೇಕಂತ ಬಂದಿದ್ದೀನಿ. ಇಲ್ಲಿ ನೆಲಮಂಗಲದಲ್ಲಿ ನಿಮಗೆ ರೆಫರ್ ಮಾಡಿದ್ರು ಯಾರೋ ಗೊತ್ತಿರೋರು, ಸೊ ಅದಕ್ಕೆ ಬಂದೆ ಬ್ರೋ. ನಂಗೆ ತುಂಬ ಎಮರ್ಜೆನ್ಸಿ ಇದೆ, ಸ್ವಲ್ಪ ನೋಡಿ ಬ್ರೋ ಎಷ್ಟಾಗುತ್ತೆ ಅಂತ. ಸರ್ ಎಷ್ಟಿದೆ? ಚೆನ್ನಾಗಿದೆಯಾ ಸರ್? ಅದು ಆ್ಯಕ್ಚುಲಿ ಊರ್ ಕಡೆದಲ್ವಾ ಸರ್, ಹಳೆ ಬಂಗಾರ ಅಲ್ವಾ, ಅದಕ್ಕೆ. 1,55,000. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಕಷ್ಟಪಟ್ಟು ದುಡ್ದಿರೋ ಬಂಗಾರನ ನಿಮಗೆ ಕೊಟ್ಟಿದ್ದೀವಿ. ಸೊ ಹೌದಾ ಸರ್? ನೀವೇ ತಗೊಂಡ್ಬಂದಿದ್ದೀರಲ್ಲ, ಅದಲ್ದಲ್ಲೇ ಫ್ರೆಡ್ಜ್ ಮಾಡಿದ್ರು ಕೂಡ ಅದನ್ನು ತಗೋತೀರಾ? ಬಿಡಿಸ್ತೀವಿ ನಾವೇ. ನಮ್ಮ ಕಡೆಯಿಂದ ಕೊಟೇಶನ್ ಕೊಟ್ಬಿಟ್ಟು ಕಸ್ಟಮರ್ ಓಕೆ ಅಂತಂದ್ರೆ ಪೇಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಅದನ್ನ ಬಿಡಿಸಿ ನಾವು ಕೊಂಡು ಅಥವಾ ಅವರೇ ಏನಾದ್ರು ತಗೊಂಡ್ಬಂದು ಕೊಟ್ಟರು ಕೂಡ ನಾವು ಅದನ್ನು ಕೂಡ ಸರಿ. ಅಂದ್ರೆ ನಾವು ಈಗ ಬೇರೆ ಕಡೆ ಕೊಟ್ಬಿಟ್ಟು ಬಡ್ಡಿ ಕಟ್ಟೋಕ್ಕಿಂತ ಮುಂಚೆ ಈಗ ನೀವು ಡೈರೆಕ್ಟ್ ಆಗಿ ಸೇಲ್ ಮಾಡ್ತೀನಿ ಅಂದ್ರೆ ನೀವು ತಗೋತೀರಲ್ವಾ ಸರ್? ತಗೋತೀವಿ. ನೀವೇ ಬಿಡ್ಸಾಕಾದ್ರೆ ಬಿಡ್ಸ್ಕೊ ಬರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಕಡೆಯಿಂದಲೇ ಎಕ್ಸಿಕ್ಯೂಟಿವ್ ಕಳಿಸಿ ನಾವು ಬಿಡಿಸ್ತೀವಿ. ಅದನ್ನ ಬಿಡ್ಸಾದ್ಮೇಲೆ ನಾವ್ ಏನ್ ಬರುತ್ತದ ಅವತ್ತಿನ ಆನ್ಲೈನ್ ರೇಟ್ ಅದನ್ನ ಕೊಡ್ತೀವಿ. ಹೌದು ಗುರು, ನಿಜ. ನೀವೇನಾದ್ರು ಬಂಗಾರ ಮಾರ್ಬೇಕಾ, ನೀವೇನಾದ್ರು ಬಂಗಾರ ಹರಾಜಿಗಿಟ್ಟಿರೋದನ್ನ ಬಿಡಿಸ್ಕೋಬೇಕಾ, ಇದಕ್ಕೆಲ್ಲ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯವರು ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಟ್ಬಿಟ್ಟು ಅದಕ್ಕೆ ಒಳ್ಳೆ ಬೆಲೆ ಕೊಡ್ತಾರೆ ನೋಡ್ರಿ. ನಿಮ್ಗೆ ದುಡ್ಡಿಂದ ತುಂಬಾ ಸಮಸ್ಯೆ ಇದೆಯಾ, ನೀವೇನಾದ್ರೂ ಬಂಗಾರನ ಅಡ ಇಟ್ಟಿದ್ದೀರಾ, ನಿಮ್ಗೆ ಏನಾದ್ರು ಬಂಗಾರ ಮಾರ್ಬೇಕಾ, ಇದಕ್ಕೆಲ್ಲ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯವರು ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನೋಡ್ರಿ. ಬೇರೆ ಕಡೆ ಹೋಗ್ಬಿಟ್ಟು ದುಡ್ಡನ್ನ ಲಾಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವ್ರಿಗೆ ಗೋಲ್ಡ್ ಆನ್ಲೈನ್ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ ನಿಮ್ಗೆ ಕೊಡ್ತಾರೆ ನೋಡ್ರಿ. ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಬಂಗಾರ ಮಾರ್ಬೇಕು, ಯಾರಾದ್ರೂ ಹರಾಜಿಗಿಟ್ಟಿರೋ ಬಿಡಿಸ್ಕೋಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಈ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡಿ.